ನಾನೇ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ನನ್ನ ತಲೆನೇ ಒಡೆದೋಗಿರೋದು. ಏಯ್, ನಾನೇನ್ ಬೇಕು ಅಂತ ಬೀಳ್ಸ್ಲಿಲ್ಲ ನಿನ್ನ. ನೀನೇ ನನ್ನ ಬಿಡು ಅಂತ ಕೂಕೊಂಡೆಲ್ಲ, ಅದಕ್ಕೆ ಬಿಟ್ಟೆ. ಮತ್ತೆ ನೀನ್ ನನ್ನ ಹಿಡ್ಕೊಂಡಿದ್ರೆ ಇನ್ನೇನ್ ಅನ್ಬೇಕಾಗಿತ್ತು? ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ನನ್ನ ಬೀಳ್ಸಿ ಮಜಾ ತಗೊಂತಿದ್ದೆ ಅಲ್ವಾ? ಅವ್ವ ತಾಯಿ, ನಾನೇನು ಅಷ್ಟೊಂದು ಕ್ರೂರಿ ಅಲ್ಲ. ಮೊದಲೇ ನಿನಗೆ ನನ್ನ ಕಂಡ್ರೆ ಅದೇನೋ ಇರಿಗೇಷನ್ ಆಯ್ತದೆ ಅಂತ ಹೇಳ್ದಲ್ಲ, ಅದಕ್ಕೆ ಗಾಬರಿಯಾಗಿ ಬಿಟ್ಬಿಟ್ಟೆ. ಬಿಡ್ತೀಯ ಬಿಡ್ದೆ ಇನ್ನೇನ್ ಮಾಡ್ತೀಯ? ನನಗೆ ಹಿಂಸೆ ಕೊಡೋದಕ್ಕೆ ಅಂತಾನೆ ಕಾಯ್ತಿರ್ತೀಯ ಅಲ್ವಾ? ಹಾಲ್ ತುಳಿತಕ್ಕೆ 40 ಜನರ ಸಾವು, ಹೆದ್ದಾರಿಯಲ್ಲಿ ಅಪಘಾತ, ಒಂದೇ ಕುಟುಂಬದ 6 ಜನರ ಸಾವು. ಏನಿವತ್ತು ಬೆಳಗ್ಗೆ ಬರೀ ಕೆಟ್ಟ ಸುದ್ದಿನೇ ಓದ್ತಾ ಇದ್ದೀನಲ್ಲ. ಮಾವ, ಕಾಫಿ ಕೊಡಮ್ಮ. ಪ್ರೇಮ, ನೀನ್ ಮಾಡಿರೋ ಕಾಫಿ ಕುಡಿದೇ ಇದ್ರೆ ನನ್ ದಿನನೇ ಶುರು ಆಗಲ್ಲ. ಆಹಾ, ಏನ್ ಚೆನ್ನಾಗಿದೆಯಮ್ಮ. ಇಷ್ಟೊತ್ತ ಪೇಪರ್ಲಿ ಕೆಟ್ಟ ಸುದ್ದಿ ಓದಿ ಓದಿ ಮನಸ್ಸು ಹಾಳಾಗೋಗ್ಬಿಟ್ಟಿತ್ತು. ಇದನ್ ಕಾಫಿ ಕುಡಿದ್ನಲ್ಲ, ಎಲ್ಲ ಸರಿ ಹೋಯ್ತು. ಇವಳು ಈ ಥರ ಮಾಡಿ ಮಾಡಿನೇ ನಮ್ಮ ಮನೇಲಿರೋರು ಎಲ್ರೂ ತನ್ನ ಬುಟ್ಟಿಗೆ ಹಾಕೋತಾ ಇದ್ದಾಳೆ. ಅತ್ತೆ, ಕಾಫಿ. ಏ ಪ್ರೇಮ, ನನ್ನನ್ನು ಏನೇ ಅನ್ಕೊಂಡಿದ್ಯಾ ನೀನು? ನನ್ನ ಮುಖದಲ್ಲೇನ್ ಮಂಗನ್ ಕಳೆ ಎದ್ದು ಕಾಣಿಸ್ತಾ ಇದ್ಯಾ ಅಲ್ವೇ? ನನ್ ಗಂಡನ್ಗೆ ಕಾಫಿ ಟೀ ಕೊಟ್ಟು ಶಭಾಷ್ ಅನ್ನಿಸ್ಕೊಂಡ್ ಹಾಗೆ ನನ್ಗೂ ಕೊಟ್ಟು ಶಭಾಷ್ ಅನ್ನಿಸ್ಕೋಬೇಕು ಅಂತಿದ್ಯಾ? ಸಾಧ್ಯನೇ ಇಲ್ಲ. ನಿನ್ನೆ ನಾಟಕಗಳಿಗೆಲ್ಲ ಬಲಿ ಆಗೋಂತವಳು ಅಲ್ಲ ಕಣೆ ನಾನು. ಇದೇ ಕೊನೆ. ಇನ್ನೊಂದ್ಸಲ ಈ ಆಟಗಳನ್ನೆಲ್ಲ ನನ್ನ ಹತ್ರ ಆಡೋದಕ್ ಬಂದ್ರೆ ಸರಿರಲ್ಲ, ಹೇಳ್ತಾ ಇದ್ದೀನಿ. ಅರೆ, ಅಮ್ಮ ಫೋನ್ ಮಾಡಿದ್ದಾರೆ. ಹಲೋ ಅಮ್ಮ, ಹೇಗಿದ್ಯಮ್ಮ? ಅಪ್ಪ ಹೇಗಿದ್ದಾರೆ? ನಾವಿಬ್ರು ಚೆನ್ನಾಗಿದ್ದೀವಿ ಕಣೆ. ಆದ್ರೆ ನಮಗ್ ನಿಮ್ದೇ ಚಿಂತೆ. ಅದ್ರಲ್ಲೂ ನಿನ್ ಬಗ್ಗೆ ತುಂಬಾನೇ ಚಿಂತೆ ಮಾಡ್ತಿರ್ತೀವಿ. ಚಿಂತೆನಾ? ನನ್ ಬಗ್ಗೆ ಯಾಕಮ್ಮ ಚಿಂತೆ ಮಾಡ್ತೀಯಾ? ನಾನು ಆರಾಮಾಗೆ ಇದ್ದೀನಿ. ಅದ್ ಹಾಗಲ್ಲ ಕಣೆ. ನಿಮ್ ಅತ್ತೆ ತಲೆಯಲ್ಲಿ ಈಗ್ಲೂ ನೀನ್ ಮದ್ವೆ ವಿಷಯದಲ್ಲಿ ತಪ್ಪು ಮಾಡಿದ್ಯಾ ಅಂತಾನೆ ಇದೆ. ಅದಲ್ದೆ ಅವ್ರಿಗೆ ನಿನ್ನ ಸೊಸೆ ಮಾಡ್ಕೊಳಕ್ ಇಷ್ಟಾನೇ ಇರ್ಲಿಲ್ಲ. ಮತ್ತೆ ರಾಮ್ ಕೂಡ ನಿನ್ನ ಅದ್ ಹೇಗ್ ನೋಡ್ಕೊಂತಿದಾನೋ,
ಏನು ಅನ್ನೋದೇ ಒಂದು ದೊಡ್ಡ ಚಿಂತೆ ಆಗಿದೆ ನಮ್ಗೆ. ಅಯ್ಯೋ ಅಮ್ಮ, ನೀನ್ ಯೋಚನೆ ಮಾಡ್ಕೊಂಡು ಕೂರೋ ತರ ಏನು ಇಲ್ಲ. ಮಹೇಶ್ವರಿ ಅತ್ತೆ ಇಡೀ ದಿನ ಕೋಪ ಮಾಡ್ಕೊಂಡೇ ಓಡಾಡ್ತಾರ ಅಂತ ಅನ್ಕೊಂಡಿದ್ಯಾ? ಛೇ, ಈಗಿನ ಅವ್ರಿಗೆ ಕಾಫಿ ಮಾಡ್ಕೊಟ್ಟೆ, ಎಷ್ಟು ಹೊಗಳಿದ್ರು ಅಂತೀಯ. ಅವ್ರಿಗೆ ನಾನು ಮಾಡೋ ಕಾಫಿ ತುಂಬಾ ಇಷ್ಟ. ನಿಜಾನೇನೆ? ಹೌದಮ್ಮ, ದಿನಕ್ಕೊಂದ್ 4 ಸರಿನಾದ್ರೂ ನನ್ ಕೈಯಾರ ಕಾಫಿ ಮಾಡಿಸ್ಕೊಂಡ್ ಕುಡಿತಾರೆ. ಅವ್ರಿಗೆ ನಾನು ಮಾಡೋ ಕಾಫಿ, ಮಾಡೋ ಅಡ್ಗೆ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗ್ಲೂ ಊಟ ಮಾಡ್ಬೇಕಾದ್ರೆ ನನ್ನ ಹೊಗಳ್ಕೊಂಡೇ ಊಟ ಮಾಡ್ತಾರೆ. ನೀನ್ ಹೇಳ್ತಿರೋದೆಲ್ಲ ಕೇಳಿ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಮತ್ತೆ ರಾಮ್ ನನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅಂತ ಅನ್ಕೊಂಡಿದ್ಯಾ? ನಿಜ ಹೇಳ್ಬೇಕಂದ್ರೆ ರಾಮ್ ನನ್ಗೆ ಒಂಚೂರು ನೋವು ಆಗದೆ ಇರೋವಾಗ ನೋಡ್ಕೋತಾನಮ್ಮ. ನಿಂಗೆ ಇನ್ನೊಂದ್ ವಿಷಯ ಗೊತ್ತಾ? ಮೊನ್ನೆ ರಾಮ್ ನನ್ಗೊಂದ್ ಸೀರೆ ತಂದ್ಕೊಟ್ಟ. ಹೌದಾ? ರಾಮ್ ನಿಂಗೆ ಸೀರೆ ತಂದ್ಕೊಟ್ನಾ? ಹೇಳಿದ್ನಲ್ಲಮ್ಮ, ನನಗಿಷ್ಟ ಆಗೋ ಕಲರು, ಇಷ್ಟ ಆಗೋ ಡಿಸೈನು ಎಲ್ಲ ನನಗಿಷ್ಟ ಆಗೋದೇ ತಿಳ್ಕೊಂಡು ತಗೊಂಡ್ ಬಂದಿದ್ದಾನೆ. ನಿನ್ಗೆ ಯಾವಾಗಾರು ಬಂದಾಗ ತೋರಿಸ್ತೀನಿ, ಆಯ್ತಾ? ಇಷ್ಟು ಸಾಕು ಕಣೆ ನನ್ಗೆ. ನೀನು ಕಾವ್ಯ ಮನೇಲಿ ಸಂತೋಷವಾಗಿದ್ರೆ ಇನ್ ಏನು ಬೇಡ. ಹೇಳಿದ್ನಲ್ಲಮ್ಮ, ನಾವಿಲ್ಲಿ ಖುಷಿಯಾಗಿದ್ದೀವಿ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡೋ ಅಗತ್ಯನೇ ಇಲ್ಲ, ಸರಿನಾ? ಸರಿ ಕಣೆ, ನಾನ್ ಮತ್ತೆ ನಿಂಗೆ ಕಾಲ್ ಮಾಡ್ತೀನಿ. ಹುಷಾರು. ದೇವ್ರೆ, ನನ್ನ ಸೊಸೆ ಪ್ರೇಮಾಗೆ ಎಂತ ವಿಶಾಲವಾದ ಮನ್ಸು. ಈಗ ತಾನೇ ಮಹೇಶ್ವರಿ ಕಾಫಿ ಎಲ್ಲ ಚೆಲ್ಲಿ ಬಾಯಿಗೆ ಬಂದ ಬೈದ್ಬಿಟ್ಟು ಹೋದ್ಲು. ಆದ್ರೂ ಅವಳಿಗೆ ತನ್ನ ತಾಯಿ ಹತ್ರ ಮಾತಾಡುವಾಗ ಮಹೇಶ್ವರಿ ತಾನ್ ಮಾಡೋ ಕಾಫಿನ ಇಷ್ಟಪಟ್ಟು ಕುಡಿತಾಳೆ ಅಂತ ಹೇಳ್ತಿದ್ದಾಳೆ. ಗಂಡನ ಮೇಲಾಗೋ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತವ್ರ ಮನೆಗೆ ತಗೊಂಡೋಗಿ ರಂಪ ಮಾಡೋ ಹೆಣ್ಣು ಮಕ್ಕಳಿರೋ ಈ ಕಾಲದಲ್ಲಿ ಪ್ರೇಮ ಅಂತ ಸೊಸೆ ಸಿಕ್ಕಿರೋದು ನಮ್ ಪುಣ್ಯನೇ ಸರಿ. ಯಪ್ಪ, ಅವಳು ಬಟ್ಟೆನಾ? ಅವಳೆ ಅನ್ಕೊಂಬಿಟ್ಟೆ. ಇದನ್ನ ಯಾಕೆ ಇದನ್ನೇ ತಾಕವಳೆ? ತೆಗೆದ್ಬಿಡ್ತೀನಿ. ಬೇರೆ ಬಿದ್ದೋಯ್ತಲ್ಲಪ್ಪ. ಅವಳು ಬರೋಕ್ಕೂ ಮುಂಚೆ ಮೊದಲು ಇದನ್ನು ತೆಗೆದು ಬಿಸಾಕ್ಬೇಕು, ಇಲ್ಲ ಅಂದ್ರೆ ನನ್ ಯಾಕೆ ಇಟ್ಕೊಂಡಿದ್ಯಾ? ಬಿಡು. ಸಾರಿ ಬಾ. ನನ್ನೇ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ನನ್ ತಲೆನೇ ಹೊಡೆದೋಗಿರೋದು. ಏಯ್, ನಾನೇನ್ ಬೇಕು ಅಂತ ಬೀಳ್ಸ್ಲಿಲ್ಲ ನಿನ್ನ. ನೀನೇ ನನ್ನ ಬಿಡು ಅಂತ ಕೂಕೊಂಡೆಲ್ಲ, ಅದಕ್ಕೆ ಬಿಟ್ಟೆ. ಮತ್ತೆ ನೀನ್ ನನ್ನ ಹಿಡ್ಕೊಂಡಿದ್ರೆ ಇನ್ನೇನ್ ಅನ್ಬೇಕಾಗಿತ್ತು? ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ನನ್ನ ಬೀಳ್ಸಿ ಮಜಾ ತಗೊಂತಿದ್ದೆ ಅಲ್ವಾ? ಅವ ತಾಯಿ, ನಾನೇನು ಅಷ್ಟೊಂದು ಕ್ರೂರಿ ಅಲ್ಲ. ಮೊದಲೇ ನಿನಗೆ ನನ್ನ ಕಂಡ್ರೆ ಅದೇನೋ ಇರಿಗೇಷನ್ ಆಯ್ತದೆ ಅಂತ ಹೇಳ್ದಲ್ಲ, ಅದಕ್ಕೆ ಗಾಬರಿಯಾಗಿ ಬಿಟ್ಬಿಟ್ಟೆ. ಬಿಡ್ತೀಯ ಬಿಡ್ದೆ ಇನ್ನೇನ್ ಮಾಡ್ತೀಯ?
ನನಗೆ ಹಿಂಸೆ ಕೊಡೋದಕ್ಕೆ ಅಂತಾನೆ ಕಾಯ್ತಿರ್ತೀಯ ಅಲ್ವಾ? ನಾನ್ ಬಿದ್ದು ಕಾಲ್ ಮುರಿಲಿ ಅಂತಾನೆ ಹೀಗ್ ಮಾಡ್ದೆ ಅಲ್ವಾ ನೀನು? ಅವ್ವಾ ತಾಯಿ ಸಂಸ್ಬಿಡವ್ವಾ. ನನ್ ಬ್ಲೌಸ್ ಇಟ್ಕೊಂಡು ಏನ್ ಮಾಡ್ತಿದ್ಯಾ ನೀನ್? ನೋಡಿ ಏಯ್ ಚೀತು ಅಂತಲ್ಲ ಅನ್ಬೇಡ ನೋಡಿ. ನೀನ್ ಮಾಡೋ ಕೆಲ್ಸಕ್ಕೆ ಇನ್ನೇನಂತಾರೆ? ಇಂಥ ಕೆಲ್ಸ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ ನಿನ್ಗೆ? ಡಿಸ್ಗಸ್ಟಿಂಗ್. ನಿನ್ನಂತ ಶೇಮ್ಲೆಸ್ ಕ್ರಿಯೇಚರ್ನ ನಾನು ನೋಡೇ ಇಲ್ಲ. ಏ ಕಾವ್ಯ, ನೀನ್ ಇಂಗ್ಲೀಷಲ್ಲಿ ಏನೇನೋ ಬೈಬೇಡ. ಮೊದ್ಲೇ ನಂಗೆ ಅರ್ಥ ಆಗಿಲ್ಲ. ನೀನ್ ಕ್ಯಾಕುರ್ ಸುಗಿ ಅಂತ ಕೆಲಸ ನಾನೇನ್ ಮಾಡಿಲ್ಲ. ಅದೈತಲ್ಲ ಅದು ಅದು ಕೆಳಗಡೆ ಬಿದ್ದಿತ್ತು, ಅದನ್ನ ತೆಗೆದು ಮ್ಯಾಕ್ ಇಡ್ತಾ ಇದ್ದೆ. ಅಷ್ಟೊತ್ತು ನಿಂಗೆ ಬಂದು ಕೂಗಾಡ್ಬಿಟ್ಟೆ ಅಷ್ಟೇ. ಮಾಡೋದೆಲ್ಲ ಮಾಡಿ ನಂಗೆ ಕಿರ್ಚಾಡ್ತಿದ್ಯಾ ಅಂತಿದ್ಯಾ? ನಿನ್ಗೆ ಎಷ್ಟ್ ಸಲ ಹೇಳಿದೀನಿ ನನ್ ರೂಮ್ ಒಳಗಡೆ ಬರ್ಬೇಡ ಅಂತ? ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಇವತ್ತು ನನ್ ರೂಮಿಗೆ ಬರೋದಲ್ದೆ ನನ್ ವಾಶ್ರೂಮ್ಗೆ ನುಗ್ಗಿದ್ಯಾ. ಅದು ಅಲ್ದೆ ನನ್ ಬಟ್ಟೆ ಬೇರೆ ಮುಟ್ಟಿದ್ದೆ. ಇನ್ನು ಬಿಟ್ರೆ ಅದ್ ಏನೇನ್ ಮಾಡ್ತೀಯೋ ಏನೋ, ನನಗ್ ಭಯ ಆಗ್ತಿದ್ಯಪ್ಪ. ಅಮ್ಮ ಮಾತಾಯಿ, ನಿನ್ಗೊಂದು ದೊಡ್ಡ ನಮಸ್ಕಾರ ಹಾಕ್ಬಿಡ್ತೀನಿ. ನಿನ್ ಕಲ್ಪನೆನ ಇಲ್ಲಿಗೆ ನಿಲ್ಸ್ಬಿಡು. ನಾನು ಇಲ್ಲಿ ಸ್ನಾನ ಮಾಡಕ್ ಬಂದಿದ್ದೆ ಅಷ್ಟೇ. ನೀನ್ ಕಲ್ಪನೆ ಮಾಡ್ಕೊಂಡು ಅದೇನೋ ಉದ್ದೇಶ ಪದ್ದೇಶ ಅಂದ್ಯಲ್ಲ, ಅದೆಲ್ಲ ಏನು ಇಲ್ಲ ನನ್ಗೆ. ನಾನು ಅಕ್ಕ ತಂಗಿರ ನಡುವೆ ಬೆಳೆದಿದ್ದೀನಿ. ನಾನು ನೀನ್ ಅನ್ಕೊಂಡಿರೋ ಮನ್ಸ ಅಲ್ಲ. ಯಾರು ಗೊತ್ತು, ಅಕ್ಕ ತಂಗಿರ್ ಮಧ್ಯೆ ಬೆಳೆದ್ಬಿಟ್ರೆ ಮಿಸ್ಬಿಹೇವ್ ಮಾಡಲ್ಲ ಅಂತ ಏನಾದ್ರೂ ಇದ್ಯಾ? ರೋಡಲ್ಲಿ ಹೆಣ್ಮಕ್ಳಿಗೆ ಟೀಸ್ ಮಾಡೋರು ಮೊಲೆಸ್ ಮಾಡೋರು ಯಾರಿಗೂ ಅಕ್ಕ ತಂಗಿನೇ ಇಲ್ಲ ಅಂತ ಅನ್ಕೊಂಡಿದ್ಯಾ? ಇಂಥ ವಿಷಯದಲ್ಲಿ ನೀ ನನಗೆ ಎಜುಕೇಟ್ ಮಾಡೋದಕ್ಕೆ ಬರ್ಬೇಡ. ಮಿಸ್ಬಿಹೇವ್ ಮಾಡೋ ಹುಡುಗರ ಮೆಂಟಾಲಿಟಿ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಇಂಥ ಚಿಕ್ಕ ಚಿಕ್ಕ ವಿಷಯದಲ್ಲೇ ಶುರು ಮಾಡ್ಕೊಂಡು ಆಮೇಲೆ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನೋ ಯಾರು ಗೊತ್ತು. ಯವ್ವ 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 ಯವ್ವ, ದಯವಿಟ್ಟು ನನ್ನ ಬಗ್ಗೆ ನೀನ್ ಹಂಗೆಲ್ಲ ಅನ್ಕೋಬೇಡ. ಬೇಕಾದ್ರೆ ಇನ್ ಮುಂದೆ ಈ ಕಡೆಗೆ ಬರೋದೇ ಇಲ್ಲ ನಾನು. ಬರೋ ಯೋಚನೆನೂ ಮಾಡ್ಬೇಡ. ನೋಡು, ಇದೇ ಕೊನೆ. ಇನ್ನೊಂದ್ಸಲ ನನ್ ಪರ್ಮಿಷನ್ ಇಲ್ಲದೆ ನನ್ನ ರೂಮ್ ಒಳಗಡೆ ಬರ್ಬೇಡ. ಗೆಟ್ ಲಾಸ್ಟ್. ಆಯ್ತು ಬಿಡು, ಹೋಯ್ತೀನಿ. ಯಾವನ್ ಬೇಕು ನಿನ್ ಸವಾಸ? ಒಳ್ಳೆ ಕಾರ್ ರಕ್ಷಿಸ್ತೀನಿ ತಂದು. ಅದೇನ್ ಬಾಯ ಬೊಂಬಾಯ? ಹೋಗು.